ಪ್ರಿಯರೇ, ಕರ್ತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ. ಯಾಕೆಂದರೆ ಕರ್ತನು ನೀತಿ ಸೂರ್ಯನು. ಸಕಲವನ್ನ ಆತನೇ ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನು. ಕರ್ತನೇ ಸೃಷ್ಟಿಕರ್ತನು. ಈ ಲೋಕದಲ್ಲಿ ಸಮಸ್ತವು ಆತನ ಅಂಗೈಗಳಲ್ಲಿ ಚಿತ್ರಿಸಲ್ಪಟ್ಟಿದೆ. ಸಮಸ್ತವು ಎಲ್ಲವೂ ಆತನ ಅಂಗೈಗಳಲ್ಲಿ ಚಿತ್ರಿಸಲ್ಪಟ್ಟಿದೆ. ಪ್ರಿಯರೇ, ಮತ್ತಾಯ ಪತ್ರಿಕೆ 13ನೇ ಅಧ್ಯಾಯ 43ರಲ್ಲಿ ನಾವು ನೋಡ್ತೇವೆ, ನೀತಿವಂತರು ಸೂರ್ಯನಂತೆ ಪ್ರಕಾಶಿಸುವರು. ಸೂರ್ಯನು ಲಕ್ಷಾಂತರ ಕೋಟ್ಯಾಂತರ ಜೀವರಾಶಿಗಳಿಗೆ ಬೆಳಕನ್ನು ಕೊಡುತ್ತಾನೆ, ನಿರಂತರವಾಗಿ ಉರಿತಾನೆ. ಆದರೆ ಬೆಳಕಿನಲ್ಲೇ ಅನೇಕ ಜೀವರಾಶಿಗಳು ಸತ್ತು ಹೋಗ್ತವೆ. ನಾವು ಒಂದು ದಿನ ಸಾವನ್ನು ಹುಡುಕಿಕೊಂಡು ಹೋಗ್ತವೆ. ಸಾವು ಪೌಲನು ಹೇಳುವಾಗೆ ಸಾವು ಒಂದು ಹೊಸ ಅಧ್ಯಾಯ. ಆದರೆ ಯಾವಾಗಲೂ ಅವರಿಗಾಗಿ ಉರಿಯುತ್ತಿರುವವರು, ಯಾವಾಗಲೂ ಪರಿಶುದ್ಧತೆಗಾಗಿ ಇತರರ ಸೇವೆ ಮಾಡುವುದರ ಮೂಲಕ ಅವರನ್ನು ಆಶೀರ್ವದಿಸುವುದಕ್ಕಾಗಿ, ನಮ್ಮನ್ನು ತಗ್ಗಿಸಿಕೊಳ್ಳಲಿಕ್ಕಾಗಿ, ಸಭಾಕೂಟಗಳಲ್ಲಿ ಸಾಕ್ಷಿ ನೀಡುವುದಕ್ಕಾಗಿ ಉತ್ಸುಕರಾಗಿರುವುದು ಮತ್ತು ತಾವಕ್ಕಿಸುವುದು, ಸಭೆಯ ಕಟ್ಟುವ ಕಾರ್ಯಕ್ಕಾಗಿ ಸದಾ ಉರಿಯುತ್ತಿರುವುದು, ಅವರು ನೀತಿವಂತರು. ಅವರು ಸೂರ್ಯನಂತೆ ಪ್ರಕಾಶಿಸುವರು, ದಿದೀಪಮಾನವಾಗಿ ಪ್ರಕಾಶಮಾನವಾಗಿ ಬೆಳಗುವರು. ಮತ್ತಾಯ ಪತ್ರಿಕೆ 13ನೇ ಅಧ್ಯಾಯ 44ರಿಂದ 46 ನೋಡುವುದಾದರೆ, ಪರಲೋಕ ರಾಜ್ಯವು ಹೊಲದಲ್ಲಿ ಬಚ್ಚಿಟ್ಟಿರುವ ಸಂಪತ್ತಿಗೆ ಹೋಲಿಕೆಯಾಗಿದೆ. ಅದನ್ನು ಒಬ್ಬ ಮನುಷ್ಯನು ಕಂಡುಕೊಂಡು ಬಚ್ಚಿಟ್ಟು ಅದರ ಸಂತೋಷದ ನಿಮಿತ್ತ ಹೊರಟು ಹೋಗಿ ತನಗಿದ್ದದ್ದನ್ನೆಲ್ಲ ಮಾರಿ ಆ ಹೊಲವನ್ನು ಕೊಂಡುಕೊಳ್ಳುತ್ತಾನೆ. ಈ ಪರಲೋಕ ರಾಜ್ಯ ಅನ್ನುವಂಥದ್ದು ಒಂದು ಹೊಲದಲ್ಲಿ ಬಚ್ಚಿಟ್ಟಿರ್ತಕ್ಕಂಥ ಒಂದು ನಿಧಿ, ಒಂದು ಸಂಪತ್ತಿಗೆ ಹೋಲಿಕೆಯಾಗಿದೆ. ಪ್ರಿಯರೇ, ಅದನ್ನು ಒಬ್ಬ ಮನುಷ್ಯನನ್ನು ಕಂಡುಕೊಂಡು ಅದನ್ನು ಬಚ್ಚಿಟ್ಟಿರುವಂಥದ್ದನ್ನು ಅದನ್ನು ಹೋಗಿ ಆ ಹೊಲವನ್ನು, ತನಗಿರುವುದೆಲ್ಲವನ್ನು ಮಾರಿ ಆ ಹೊಲವನ್ನು ಕೊಂಡುಕೊಳ್ಳುವಂಥದ್ದಿದೆಯಲ್ಲ, ಅದು ನಿತ್ಯ ನಿರಂತರವಾಗಿ ನಡೆಯಬೇಕಾಗಿದೆ. ಪ್ರಿಯರೇ, ಪರಲೋಕ ರಾಜ್ಯವು ಒಳ್ಳೆ ಮುತ್ತುಗಳನ್ನು ಹುಡುಕುವ ವ್ಯಾಪಾರಸ್ಥನಿಗೆ ಹೋಲಿಕೆಯಾಗಿದೆ. ಒಳ್ಳೆಯ ಮುತ್ತುಗಳು, ದಿ ಬೆಸ್ಟ್, ಈ ಜಗತ್ತಿನಲ್ಲಿ ಸರ್ವಶ್ರೇಷ್ಠವಾದಂಥದ್ದು ಅದು ಪರಲೋಕ. ಅವನು ಬಹು ಬೆಲೆಯುಳ್ಳ ಒಂದು ಮುತ್ತನ್ನು ಕಂಡುಕೊಂಡು ಹೋಗಿ ಹೊರಟು ಹೋಗಿ ತನಗಿದ್ದದ್ದನ್ನೆಲ್ಲ ಮಾರಿದನು. ಈ ಹೊಲದಲ್ಲಿ ಹೂಳಿಟ್ಟ 2 ಸೌಮ್ಯಗಳು, ಅದನ್ನು ನಾವು ಗಮನಿಸಬೇಕಾಗ್ತದೆ. ನಾವು ನೋಡ್ತೇವೆ, ಅವನು ತನ್ನ ಬದುಕನ್ನೆಲ್ಲ ಮಾರಿದನು. ಅಂದರೆ ಬೆಂಕಿಯಂತೆ ಉರಿಯುವುದರ ರಹಸ್ಯ ಇದರಲ್ಲಿ ಅಡಗಿದೆ. ನಾವು ನಮ್ಮ ಸ್ವೇಚ್ಛೆ, ನಮ್ಮ ಹಕ್ಕುಗಳು, ನಮ್ಮ ಗೌರವಾನ್ವಿತ ಸ್ಥಾನ, ಹಕ್ಕು ಬಾಧ್ಯತೆಗಳು, ಇವೆಲ್ಲವನ್ನು ಬಿಟ್ಟು ಕೊಡುವುದರ ಸೌಮ್ಯತೆ ಈ ಪರಲೋಕದಲ್ಲಿ ಅಡಗಿದೆ. ಪ್ರಿಯರೇ, ಆಗ ಮಾತ್ರ ನಾವು ಸೂರ್ಯನಂತೆ ಪ್ರಜ್ವಲಿಸಬಹುದು. ಆಗ ಮಾತ್ರ ನಾವು ಸೂರ್ಯನಂತೆ ಯಾವಾಗಲೂ ದಿದೀಪ್ಯಮಾನವಾಗಿ ಬೆಳಕನ್ನು ಕೊಡುವ ಹಾಗೆ ಉರಿಯುವಂತೆ ಮಾಡಬಹುದು. ಅಂದರೆ ನಾವು ನೀತಿವಂತರಾದಾಗ, ನಾವು ನೀತಿವಂತರು ಸೂರ್ಯನಂತೆ ಪ್ರಕಾಶಮಾನವಾಗಿ ಬೆಳಗುತ್ತೇವೆ. ಪ್ರಿಯರೇ, ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಸಹಾಯ ಮಾಡು, ಪರಿಶುದ್ಧನೇ ಸಹಾಯ ಮಾಡು, ಮಹೋನ್ನತನೇ ಸಹಾಯ ಮಾಡು. ಯೇಸುವೆ, ಕಲ್ವರಿ ಶಿಲ್ಬೆ ಮೇಲೆ ನಮಗಾಗಿ ಸುರಿಸಿದಂಥ ರಕ್ತಕ್ಕಾಗಿ ಸ್ತೋತ್ರ. ಅನಾಥರನ್ನು, ವಿಧವೆಯರನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನೆ ದೇವರೇ.
ನಿಮ್ಮ ರಕ್ತದಿಂದಪ್ಪ ಅವರನ್ನು ಪೋಷಣೆ ಮಾಡು ಸ್ವಾಮಿ. ಅವರಿಗೆ ಆರೋಗ್ಯ ಕೊಡು, ಸುಖ ಕೊಡು, ಬಲ ಕೊಡಯ್ಯ. ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. 7 ಲ್ಯಾಪ್ ಚಾನಲ್ ಜಗತ್ತಿನ ಮೂಲೆ ಮೂಲೆಗೂ ನೋಡಲಿ ಸ್ವಾಮಿ. ಆಶೀರ್ವದಿಸಯ್ಯ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೆನ್.